ಆಯಿಲ್ ಹೆಡ್ ಮಸಾಜ್ ಆಗಿರ್ಬೋದು ಅಥವಾ ಹೇರ್ ಸ್ಪಾ ಆಗಿರ್ಬೋದು, ಯಾವ್ದು ಮಾಡಿಸಿದ್ರು ಸರಿ ಎರಡರಿಂದನೂ ಕೂಡ ನಮಗೆ ಬೆನಿಫಿಟ್ಸೇ ಇದೆ ಹೊರತಾಗಿ ಯಾವುದೇ ಲಾಸ್ ಇಲ್ಲ. ತುಂಬ ಜನ ಹೇಳ್ತಾರೆ ಆಯಿಲ್ ಮಸಾಜ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಜಾಸ್ತಿ ಹೇರ್ ಫಾಲ್ ಫೀಲ್ ಆಗ್ತಾ ಇದೆ ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ ಹೇರ್ ಸ್ಪಾ ಮಾಡಿಸಿದೆ ನಾನು 2-3 ಟೈಮ್ಸು, ಬಟ್ ಯಾವುದೇ ರಿಸಲ್ಟ್ಸ್ ಅಂತೂ ನನಗೆ ಸಿಗಲಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಮಾಡಿಸುವಾಗ ಅದೊಂದು ಕನ್ಸಿಸ್ಟೆನ್ಸಿ ಅಂತಿರುತ್ತೆ, ಅದನ್ನು ಮೇಂಟೈನ್ ಮಾಡಬೇಕು. ಹೇರ್ ಸ್ಪಾದಲ್ಲಿ ಅಟ್ಲೀಸ್ಟ್ 5 to 6 ಟೈಮ್ ಮಾಡಿಸಿದ ಮೇಲೇ ನಿಮಗೆ ಅದರ ಎಕ್ಸಾಕ್ಟ್ ರಿಸಲ್ಟು ಸ್ಟಾರ್ಟ್ ಆಗೋದು, ಅದನ್ನು ನೀವು ಫೀಲ್ ಮಾಡ್ಬೋದು. ಅದನ್ನು ಹಾಗೆ ಮೇಂಟೈನ್ ಮಾಡಿದ್ರೆ ಲಾಂಗ್ ಟರ್ಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ರಿಸಲ್ಟ್ನ ವಿತ್ ದ ಟೈಮ್ ಅಚೀವ್ ಮಾಡ್ಬೋದು. ಈ ಹೆಡ್ ಮಸಾಜ್ ಆಗಿರ್ಬೋದು ಅಥವಾ ಹೇರ್ ಸ್ಪಾ ಆಗಿರ್ಬೋದು ಬರೀ ಹೇರ್ ಫಾಲ್ ಕಂಟ್ರೋಲ್ಗೆ ಅಥವಾ ಹೇರ್ ಗ್ರೋತ್ಗೆ ಅಥವಾ ಡ್ಯಾಂಡ್ರಫ್ ಕಂಟ್ರೋಲ್ಗೆ ಅಂತಲ್ಲ, ಅದನ್ನು ಬಿಟ್ಟು ಬೇರೆ ಡಿಫ್ರೆಂಟ್ ವೇನಲ್ಲಿ ತುಂಬ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅದೇನೆಲ್ಲ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಹಾಗೆ ಆಯಿಲ್ ಸ್ಕ್ಯಾಲ್ಪ್ ಇರೋರು ಆಲ್ರೆಡಿ ಅವರು ಜಸ್ಟ್ ವಾರಕ್ಕೆ 1 ಸಾರಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಹಾಗೆ ತುಂಬ ಡ್ರೈ ಸ್ಕ್ಯಾಲ್ಪ್ ಇರೋರು ವಾರಕ್ಕೆ 3 ಸಾರಿ ಮಾಡಿದ್ರೂ ತುಂಬ ಎಫೆಕ್ಟಿವ್ ಆಗಿನೇ ಇರುತ್ತೆ. ಈ ಹೆಡ್ ಮಸಾಜ್ ಮಾಡುವಾಗ ಕೆಲವೊಂದು ಪರ್ಟಿಕ್ಯುಲರ್ ಆದ ಪ್ರೆಷರ್ ಪಾಯಿಂಟ್ಸ್ ಅಂತ ಇರುತ್ತೆ. ಆ ಪ್ರೆಷರ್ ಪಾಯಿಂಟ್ಸ್ ಅನ್ನು ನಾವು ಚಾನಲೈಸ್ ಮಾಡೋದ್ರಿಂದ ನಮಗೆ ಸಿಗುವಂಥ ಬೆನಿಫಿಟ್ಸು ತುಂಬ ಫಾಸ್ಟ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಕನ್ಸರ್ನ್ ಇದ್ರೆ ಒಳ್ಳೆ ಎಫೆಕ್ಟಿವ್ ಆಗಿರೋ ರಿಸಲ್ಟ್ಸ್ ಸಿಗುತ್ತೆ.